ಮತ್ತೊಬ್ಬರು ಗೆಸ್ಟ್ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ಬೆಳಗಾವಿಯಿಂದ ಕಾಂಗ್ರೆಸ್ನ ಶಾಸಕರು ಪ್ರದೀಪ್ ಈಶ್ವರ್ ಅವರು. ಪ್ರದೀಪ್ ಈಶ್ವರ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅರವಿಂದ್ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ತಡವಾಗಿ ನಮ್ಮ ಡಿಬೇಟ್ಗೆ ಜಾಯ್ನ್ ಆಗಿದ್ದಾರೆ, ಇರಲಿ. ಈಗ ಯತ್ನಾಳ್ ಅವರು ಮುಖ್ಯಮಂತ್ರಿಗಳ ಮೇಲೆ ಮಾಡಿರ್ತಕ್ಕಂಥ ಸೂಕ್ಷ್ಮ ಮತ್ತು ಗಂಭೀರವಾದ ಆರೋಪ, ಇದ್ರ ಬಗ್ಗೆ ತಮ್ಮ ಫಸ್ಟ್ ರಿಯಾಕ್ಷನ್? ಯತ್ನಾಳ್ ಸರ್ ಅವರು ಹಿರಿಯರಿದ್ದಾರೆ, ಆದರೆ ಅವರು ವಿಮರ್ಶೆ ಮಾಡಬೇಕು ಅನ್ನೋ ಕಾರಣಕ್ಕೆ ವಿಮರ್ಶೆ ಮಾಡ್ತಾರಲ್ವ, ಅದೇ ಬೇಜಾರಾಗೋದು. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಏನೇ ತೀರ್ಮಾನ ತಗೊಂಡ್ರು, ಅವರು ಹಿರಿಯರು, ಒಂದು 40-45 ವರ್ಷಗಳ ರಾಜಕೀಯ ಅನುಭವ, 13 ಸುದೀರ್ಘ ಬಡ್ಜೆಟ್, ಒಂದೆಲ್ಲೋ ಮೈಸೂರು ಭಾಗದಿಂದ ಬಂದು ಇವತ್ತೊಂದು ರಾಜ್ಯವನ್ನು 2ನೇ ಬಾರಿ ಮುನ್ನಡೆಸೋ ಜವಾಬ್ದಾರಿ ತಗೊಂಡಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಏನೇ ತೀರ್ಮಾನ ತಗೊಂಡ್ರು ಅದಕ್ಕೊಂದು ಅರ್ಥ ಇರುತ್ತೆ, ಒಂದು ಮೀನಿಂಗ್ ಇರುತ್ತೆ. ಸೊ ಏನು ಯತ್ನಾಳ್ ಸಾಹೇಬ್ರು ಹೇಳಿದ್ದಾರೆ ಆ ವಾದವನ್ನು ನಾನು ಒಪ್ಪೋದಿಲ್ಲ ಸರ್. ಅಲ್ಲ, ತಮಗೆ ಯಾವ ವಿಚಾರ ಅಂತ ಗೊತ್ತಾಯ್ತಾ? ನನ್ನ ಫಸ್ಟ್ ಪ್ರಶ್ನೆ. ಪ್ರದೀಪ್ ಈಶ್ವರ್ ಅವರೇ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಯಾವ ವಿಚಾರ ಅಂತ ಗೊತ್ತಾಯ್ತಾ? ಐಸಿಸ್ ನಂಟಿರುವ ಮೌಲ್ವಿಯೊಬ್ಬರು ಮೊನ್ನೆಯ ಹುಬ್ಬಳ್ಳಿ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವ್ರ ಜೊತೆ ವೇದಿಕೆ ಹಂಚಿಕೊಂಡಿದ್ರು ಅಂತ ಯತ್ನಾಳ್ ಮಾಡಿರೋ ಆರೋಪ. ಓಕೆ, ನನಗೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಈಗ ಆಗಲೇ ಮಾತನಾಡಬೇಕಾದ್ರೆ ಖಾದ್ರಿ ಅವರ ಡಿಬೇಟ್ ಮತ್ತು ನೀವು ಐವನ್ ಡಿಸೋಜ್ ಅವ್ರ ಮಾತುಗಳನ್ನ ಕೇಳ್ತಾ ಇದ್ದೀರಿ, ತಾವು ವಿನಯ್ ಬಿದ್ರಿ. ಈಗ ನೇರವಾಗಿ ಆರೋಪಗಳನ್ನ ಇವ್ರ ಮೇಲೆ ಮಾಡ್ತಾ ಇದ್ದಾರೆ, ಅಗೇನ್ ಯತ್ನಾಳ್ ಮೇಲೆ ಮಾಡ್ತಾ ಇದ್ದಾರೆ. ನಾವು ಕೇಳಿದ ಪ್ರಶ್ನೆಗೆ ಅವ್ರು ಉತ್ತರನೇ ಕೊಡಲಿಲ್ಲ. ಸರ್, ಅವರು ಹೇಳ್ತಕ್ಕಂಥ ಪ್ರತಿ ಶಬ್ದದಲ್ಲೂ ಪಲಾಯನವಾದ ಕಾಣಿಸುತ್ತೆ ನೋಡಿ. ಇದರಲ್ಲಿ ತಪ್ಪಿಸ್ಕೊಂಡ್ಲಿಕ್ಕೆ ಆಪ್ಷನೇ ಇಲ್ಲ, ಆ ರೀತಿ ಆಗಿಂತ ಒಂದು ಘಟನೆ ನಡೆದಿದೆ. ಇದರಲ್ಲಿ ನಂದು ಇನ್ನೂ ಒಂದಿದೆ. ಅವ್ರು ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಕಾಂಗ್ರೆಸ್ಸಿಗರ ಅಷ್ಟೇ ಅಂತ ಅನ್ಬಿಟ್ಟಲ್ಲ, ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಅವರ ಜೀವಕ್ಕೂ ಥ್ರೆಟ್ ತಾನೆ ಈ ತರದ ಒಬ್ಬ IAS ಉಗ್ರ ಪಕ್ಕದಲ್ಲಿ ಬಂದು ನಿಂತ್ಕೊಳ್ಳೋದು. ಹಂಗಾಗಿ ಇದರಲ್ಲಿ ಆಯೋಜಕರದ್ದು ದೊಡ್ಡ ಜವಾಬ್ದಾರಿ. ಅಲ್ಲ, ಆಯೋಜಕರು ನನ್ನ ತಪ್ಪೇ ಇಲ್ಲ ಅಂತ ಹೇಳ್ಬಿಟ್ಟು ಕ್ಲಾರಿಟಿ ನೋಡಿ ಕೊಟ್ಮೇಲೆ ತಗೊಂಡಿದ್ದು ಅಂತ ಹೇಳಕ್ ಆಗದೇ ಇಲ್ಲ. ಅಂದ್ರೆ ಪೊಲೀಸ್ ಯಾರು SP ಕೊಟ್ಟಿದ್ದಾರೆ, SP ಮಾಡ್ಬೇಕು ನೋಡಿ. ಈಗ ನೀವೊಬ್ರು ಜುಡಿಷಿಯರಿಲಿ ಇದ್ದರು ಅಂತ ನಿಮ್ಗೊಂದು ಘಟನೆ ನೆನಪಿಸ್ತೀನಿ, ನಿಮ್ಗೆ ನೆನಪಾಗುತ್ತೆ ಅನ್ಸುತ್ತೆ. ಸುರೇಶ್ ಕುಮಾರ್ ಅವರು ಲಾ ಮಿನಿಸ್ಟರ್ ಆಗಿದ್ದಂತ ಸಂದರ್ಭದಲ್ಲಿ ಹೈಕೋರ್ಟ್ ಜಡ್ಜ್ ಜೊತೆಗೆ ಒಂದು ವೇದಿಕೆ ಶೇರ್ ಮಾಡಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ಲೋಕಲ್ ಆಫೀಸರ್ ಬಂದು ಕೇಳ್ತಾರೆ, ಪೊಲೀಸ್ ಆಫೀಸರ್, ಸರ್ ತಮ್ಮಲ್ಲಿ ಯಾವ್ದು ಕೇಸ್ ಇಲ್ವಾ ಅಂತ. ಅಂದ್ರೆ ನಿಮ್ಗೆ ಅಷ್ಟು ಸೂಕ್ಷ್ಮ ಇರುತ್ತೆ. ನಿಮ್ಗೊಬ್ರು CM ಜೊತೆ, PM ಜೊತೆ, ಹೋಮ್ ಮಿನಿಸ್ಟರ್ ಜೊತೆ ಸ್ಟೇರ್ ಚೇಂಜ್ ಮಾಡತಕ್ಕಂಥವ್ರದ್ದು ನಿಮಗೆ ಸುಮಾರು 12 ಗಂಟೆಗಿಂತ ಮುಂಚೆ ಇನ್ಫಾರ್ಮೇಶನ್ ಹೋಗಿರುತ್ತೆ, ಇನ್ಫಾರ್ಮೇಶನ್ ಕೊಡ್ತಾರೆ. ಅಂದ್ರೆ ಅವ್ರಿಗೆ ಗೊತ್ತಿಲ್ವ ಇವ್ರಿಗೆ ಇನ್ಫಾರ್ಮೇಶನ್? ಹಾಗಾದ್ರೆ ಈಗ ನನಗೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ವಿನಯ್ ಬಿದ್ರಿ. ಏನು ಆರೋಪ ಇದೆ ಇವ್ರ ಮೇಲೆ, ಮೌಲ್ವಿ ತನ್ವೀರ್ ಮೇಲೆ? ಮೌಲ್ವಿ ತನ್ವೀರ್ ಮೇಲೆ ಇರ್ತಕ್ಕಂಥ ಆರೋಪ ISIS ಸಿಂಪಥೈಸರ್. ಗೊತ್ತಿರುತ್ತೆ ಅಂತ ಗೊತ್ತಿಲ್ಲ, ಮತ್ತೆ ಪೊಲೀಸ್ ಸಿಸ್ಟಮ್ ಗೊತ್ತಿದ್ರೆ ಊರಲ್ಲಿ ಇರ್ತಕ್ಕಂಥ ಒಬ್ಬ ಪಿಕ್ ಪ್ಯಾಕೆಟರ್ ಯಾರು ಅಂತ ಗೊತ್ತಿರುತ್ತೆ. ನೀವು ಇರ್ತಕ್ಕಂಥ ವಿಷಯ ಗೊತ್ತಾಗಲ್ವಾ ನಿಮ್ಗೆ? ISIS ಸಿಂಪಥೈಸರ್ ಕೇಳಿ ನನ್ನ ಪ್ರಶ್ನೆ ಹೇಳಿ ನೋಡಿ. ಈಗ ಯತ್ನಾಳ್ ಈ ವಿಚಾರವನ್ನ ಹೇಳೋ ತನಕ ಇದು ಯಾರಿಗೂ ಗೊತ್ತಿರಲಿಲ್ಲ, ಹೌದಾ? ಯಾರಿಗೂ ಗೊತ್ತಿರಲಿಲ್ಲ. ಪೊಲೀಸರು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಮತ್ತು ಆ ಕೊಲೆ ವಿಚಾರ ಹೇಳಿದ್ನಲ್ಲ, ಕೊಲೆ ವಿಚಾರದಲ್ಲಿ ಚಾರ್ಜ್ ಶೀಟ್ ಹಾಕೋ ಅಷ್ಟೊತ್ತಿಗೆ ಅವ್ರ ಹೆಸರು ತೆಗೆದು ಬಿಟ್ಟಿದ್ದಾರೆ. ಅವರೇನು ಆರೋಪಿನೂ ಅಲ್ಲ, ಅಪರಾಧಿನೂ ಅಲ್ಲ. ಪೊಲೀಸರು ಹೆಂಗೆ ಇದಕ್ಕೆ ಅಬ್ಜೆಕ್ಷನ್ ಆಗ್ತಾರೆ? ಸರ್, ನಿಮ್ಗೆ ಅಲ್ಲಿ ನಡೀತಿರ್ತಕ್ಕಂಥ ಆಕ್ಟಿವಿಟಿ ಇದೆಯಲ್ಲ, ಪೊಲೀಸರು ಗೊತ್ತೇ ಇಲ್ಲ ಅಂತಂದ್ರೆ ಮತ್ತೆ ನಮ್ಮ ಶ್ರೀವತ್ಸ ಅವ್ರು ಹೇಳಿದ್ರಲ್ಲ, ಇದನ್ನ ಇಂಟೆಲಿಜೆನ್ಸಿ ಡಿಪಾರ್ಟ್ಮೆಂಟ್ ಡಿಸಾಲ್ವ್ ಮಾಡ್ಬಿಟ್ಟು ಮಲಗಿಸಿರ್ಬೇಕು. ಇಲ್ಲ ಅಂತಂದ್ರೆ ಅಲ್ಪಸಂಖ್ಯಾತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ದೇನು ಲೇನದೇನ ಇಲ್ಲ ಅಂತ ಒಪ್ತೀರಾ ಸರ್ ಇವ್ರ ವಾದನ ನೀವು? ಇಲ್ಲ, ಖಂಡಿತವಾಗ ಇವರು ಅನಿಲ್ ಅವರು ಹೇಳ್ತಿರ್ತಕ್ಕಂಥ ಸತ್ಯ ಇದೆ. ಯಾಕೆಂತಂದ್ರೆ A3 ಆರೋಪಿ ಆದಂತವ್ರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪೂರ್ತಿಯಾದ ಮಾಹಿತಿ ಇರುತ್ತೆ, ಖಂಡಿತವಾಗಿಯೂ ಮಾಹಿತಿ ಇರುತ್ತೆ. ಆ ಮಾಹಿತಿಯನ್ನ ಕೋರ್ಟಿನ ಖುಲಾಸೆ ಆಗುತ್ತಲ್ಲ ಸರ್. ಅಂದ್ರೆ ಅವ್ರಿಗೆ ಚಾರ್ಜ್ ಶೀಟ್ ಅಲ್ಲಿ ಕೈ ಬಿಟ್ಟಿರ್ಬೋದು, ಬಟ್ ಆರೋಪಿತರು ತಾನೇ ಇವರು. ಆರೋಪಿತರು ಸರ್. ಒಂದು FIR ನಲ್ಲಿ 8 ಜನರನ್ನ FIR ಆರೋಪಿಗಳು ಮಾಡಿದ್ರೆ ಚಾರ್ಜ್ ಶೀಟ್ ಹಾಕೋ ಅಷ್ಟೊತ್ತಿಗೆ ಒಂದು 4-5 ಹೆಸರು ಕೈ ಬಿಡ್ತಾರೆ. ಹಾಗಂತ ನೀವು ಅವ್ರನ್ನ ಲೈಫ್ ಲಾಂಗ್ ಆರೋಪಿಗಳು ತನ್ವೀರ್ ಪೀರ್ ಅವ್ರ ಬಗ್ಗೆ, ತನ್ವೀರ್ ಪೀರ್ ಅವ್ರ ಬಗ್ಗೆ ನೀವ್ ಇವತ್ತು ಕೇಳಿದ್ರೆ ವಿಜಯಪುರ ಜಿಲ್ಲಾ ಪೊಲೀಸ್ ಇಲಾಖೆನಲ್ಲಿ ಕನಿಷ್ಠ 10 ಪುಟಗಳ ಮಾಹಿತಿ ಸಿಗುತ್ತೆ. ಐ ವಿಲ್ ಚಾಲೆಂಜ್. ನೀವು ಅಲ್ಲಿರ್ತಕ್ಕಂಥ ಇಂಟೆಲಿಜೆನ್ಸ್ ಕೇಳಿ, ಅಲ್ಲಿರ್ತಕ್ಕಂಥ SP ಕೇಳಿ, ಕನಿಷ್ಠ 10 ಪುಟಗಳ ಮಾಹಿತಿ ಸಿಗುತ್ತೆ. ಓಕೆ ಪ್ರದೀಪ್ ಈಶ್ವರ್, ನಿಮ್ಮ ವಾಯ್ಸ್ ಅವಾಗ ಕಟ್ ಆಗಿತ್ತು, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇರಲಿಲ್ಲ. ನಾನು ಯಾವ ವಿಚಾರ ಅಂತ ಕೇಳಿ ಕ್ಲಾರಿಟಿ ತಗೊಳ್ಳೋಣ ಅನ್ಕೊಂಡೆ. ISIS ಸಂಘಟನೆಯ ಲಿಂಕ್ ಇರ್ತಕ್ಕಂಥ ಮೌಲ್ವಿ ಒಬ್ಬರು ಸಿದ್ದರಾಮಯ್ಯನವ್ರ ಜೊತೆ ವೇದಿಕೆ ಹಂಚಿಕೊಂಡಿದ್ರು ಮೊನ್ನೆ ಹುಬ್ಬಳ್ಳಿನಲ್ಲಿ. ಇದು ಆರೋಪ ಯತ್ನಾಳ್ ಅವ್ರು ಮಾಡಿರೋದು. ಸರ್ ನೋಡಿ, ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಧರ್ಮಗಳನ್ನು, ಎಲ್ಲ ಜಾತಿಗಳನ್ನು ಒಂದು ಅಂತ ನೋಡೋರು. ಒಂದು ಮೈನಾರಿಟೀಸ್ ಅವರು ಒಂದು ಕಾರ್ಯಕ್ರಮಕ್ಕೆ ಕರೆದಾಗ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಒಂದು ಕಾರ್ಯಕ್ರಮ ಅಂದಾಗ ಸಾವಿರಾರು ಜನ ಅಲ್ಲಿ ಭಾಗವಹಿಸ್ತಾರೆ, ಅದನ್ನ ಯಾಕೆ ತಳಕಾಗ್ತೀರಾ ಅಂತ ನಾನು ಕೇಳ್ತಾ ಪ್ರದೀಪ್ ಈಶ್ವರ್ ಅವರಿಗೆ ಮಾಹಿತಿ ಇಲ್ಲ.
ಫೋಟೋ ವಿಡಿಯೋ ತಾವು ನೋಡಿಲ್ಲ ನಿಮಿಷ, ನನ್ನ ಪ್ರಕಾರ. ನೋಡಿ, ಯಾಕೆ ನೋಡಿ, ಗೊತ್ತಾ, ನೋಡಿ, ಒಂದ್ ನಿಮಿಷ. ವೇದಿಕೆಯಲ್ಲಿ ಮುಖ್ಯಮಂತ್ರಿಯ ಪಕ್ಕದಲ್ಲೇ ನಿಂತಿದ್ದಾರೆ ಇವರು. ಓಕೆ ಸರ್, ನಾನು ಹೇಳೋದು ಒಂದು ಕೇಳಿಸ್ಕೊಳ್ಳಿ ಸರ್. ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಇದ್ದಾಗ ದಯವಿಟ್ಟು ನೀವು ಕೆಲವು ಡೀಟೇಲ್ಸ್ ಇದು ಮಾಡುವಾಗ ನೀವು ಸುಮ್ಮನೆ ಅದನ್ನು ಆರೋಪ ಮಾಡಿಬಿಟ್ಟು ಎಲ್ಲರೂ ಸರ್, ಒಂದು ಮುಖ್ಯಮಂತ್ರಿಗಳಂದಾಗ ಅವ್ರನ್ನ ಭೇಟಿ ಮಾಡೋಕ್ಕೆ ಸಾವಿರಾರು ಜನ ಬರ್ತಾರೆ ಸರ್. ನೀವು ಒಂದು ಫೋಟೋನ ಇಟ್ಕೊಂಡು ಏನು ಮುಖ್ಯಮಂತ್ರಿಗಳ ಕರೆದಿರ್ತಾರೆ ಅವ್ರನ್ನ? ಈ BJP ಅವ್ರಿಗೆ ಮಾನ ಮರ್ಯಾದೆ ಇಲ್ವಾ? ಮಾನ ಮರ್ಯಾದೆ ಏನೂ ಇಲ್ವಾ? ಎಲ್ಲದನ್ನು ಪೊಲಿಟಿಸೈಸ್ ಮಾಡ್ತಾರೆ. You take back your word, ಪ್ರದೀಪ್ ಈಶ್ವರ್. ಪ್ರದೀಪ್ ಈಶ್ವರ್, ನಿಮ್ಮ ಮಾನ ಮರ್ಯಾದೆ ಬಗ್ಗೆ ಚರ್ಚೆ ಮಾಡಕ್ಕಾಗಲ್ಲ. Why should I take back? ನಿಮ್ಮ ಹತ್ರ ಸ್ಟಫ್ ಇಲ್ಲ ಅಂದ್ರೆ ಸುಮ್ಮನೆ Why should I take back? ಮಾನ ಮರ್ಯಾದೆ I never take back my words. What I spoke. ನಿಮಗೆ ಮಾನ ಮರ್ಯಾದೆ ಇದ್ದ ನಿಮಗೆ ಮಾನ ಮರ್ಯಾದೆ ಅಲ್ಲರಿ, ಹರಾಜ್ ಹಾಕಿದ್ರು ಎಷ್ಟು ಮಾತಾಡ್ತೀರಾ? ಒಂದ್ ನಿಮಿಷ. ಬಿಜೆಪಿ ಮಾನ ಮರ್ಯಾದೆ ಬಗ್ಗೆ ಏನು ಒಂದು ಪ್ರಶ್ನೆ, ಏನು ವಿಷಯ ಇದೆ ಅಂತ ಗೊತ್ತಿಲ್ಲದೆ ಬಿಜೆಪಿ ಅವರಿಗೆ ಮಾನ ಮರ್ಯಾದೆ ಏನು ವಿಷಯ ಚರ್ಚೆ ನಡೀತಿದೆ ಅಂತ ಬೇಸಿಕ್ ಇನ್ಫಾರ್ಮೇಷನ್ ಮೈನಾರಿಟೀಸ್ನ ಟಾರ್ಗೆಟ್ ಮಾಡ್ತೀರಾ? ಬೇಜವಾಬ್ದಾರಿ ಮಾತುಗಳನ್ನ ಆಡಿ ದೊಡ್ಡ ಲೀಡರ್ ಆಗಕ್ಕಾಗಲ್ಲ. ಮುಸ್ಲಿಮ್ಸ್ ಬೇಜವಾಬ್ದಾರಿ ಮಾತಾಡಿ ದೊಡ್ಡ ಲೀಡರ್ ಆಗಕ್ಕಾಗಲ್ಲ. ಮುಸ್ಲಿಮ್ಸ್ ಏನ್ ಒಂದು ಮಾಡಿದ್ರು? ಹೊಣೆಗಾರಿಕೆಯಿಂದ ಮಾತಾಡಿ ಶಾಸಕರಿದ್ದೀರಾ, ಒಬ್ಬರು ಶಾಸಕರು ಮಾಡಿರ್ತಕ್ಕಂತ ಏನು ಹೊಣೆಗಾರಿಕೆ? ಪಾಪ ಮುಸ್ಲಿಂ ಸಮುದಾಯನ ಟಾರ್ಗೆಟ್ ಮಾಡಿ ಮಾತಾಡ್ತೀರಾ? ಈ ದೇಶದಲ್ಲಿ ಬದುಕುವ ಪ್ರದೀಪ್ ಈಶ್ವರ್ ಒಬ್ರು ಶಾಸಕರಿದ್ದೀರಾ, ನೀವು ಮುಖ ತೋರ್ಸಕ್ ಬರೋದು ಬಿಜೆಪಿ ಅವ್ರ ನಾಚಕ ಮಾನ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ನಮ್ಮ ಪಕ್ಷದ ಶಾಸಕರು ಗವರ್ನಮೆಂಟ್ ಫಾರ್ಮ್ ಮಾಡಿದ್ರು ನಿಮ್ಗೆ ನಾಚಿಕೆ ಇದೆಯಾ? ಎಥಿಕ್ಸ್ ಬಗ್ಗೆ ಮಾತಾಡ್ತೀರಾ? ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಕೋವಿಡ್ ಅಲ್ಲಿ 2,000 ಕೋಟಿ ಲೂಟಿ ಮಾಡಿದ್ರು ಯಾರು? ಕೋವಿಡ್ ಅಲ್ಲಿ ಏನೇನ್ ಕೋವಿಡ್ ಅಲ್ಲಿ 2,000 ಕೋಟಿ ಲೂಟಿ ಮಾಡಿರೋದನ್ನ ಹೊರಬಂದಿರೋದನ್ನ ವಿಧಾನಸಭೆಗೆ ಗೊತ್ತಿದೆ. ವಿಷಯಕ್ಕೆ ಬಂದ್ರೆ ಮಾನ ಮರ್ಯಾದೆ ವಿನಯ್ ಒಂದ್ ನಿಮಿಷ. ಈ ಸಲ ನಿಮ್ಮ ವಿನಯ್ ಒಂದ್ ನಿಮಿಷ. ಕ್ಷೇತ್ರಗಳಲ್ಲಿ ಬಿಜೆಪಿ ವಿನಯ್ ಒಂದ್ ನಿಮಿಷ. ಪ್ರದೀಪ್ ಅವರೇ ಒಂದ್ ನಿಮಿಷ ತಾಳಿ, ಒಂದ್ ನಿಮಿಷ. ಪ್ರದೀಪ್ ನಾವಿಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರದೀಪ್, ನಾನು ಅರವಿಂದ್ ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವ ಸಮುದಾಯವನ್ನು ಅವಮಾನ ಮಾಡ್ತಿಲ್ಲ ನಾವು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾವು ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇಲ್ಲ. ನೀವು ಆ ತರ ಪೋರ್ಟ್ರೇ ಮಾಡಬೇಡಿ ದಯವಿಟ್ಟು. ನಾವು ಯಾರು ಕೂಡ ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ. ನೋ, ಇಟ್ಸ್ ನಾಟ್ ಲೈಕ್ ದಟ್. ನಾನು ಹೇಳೋದು ಒಂದು ಇಂಡಿವಿಜುವಲ್ ತಪ್ಪಿದ್ರೆ ಆ ವ್ಯಕ್ತಿ ಬಗ್ಗೆ ನೀವು ಕ್ರಮ ತಗೊಳ್ಳಿ. ಯಾಕ್ರಿ ಎಂಟೈರ್ ಮುಸ್ಲಿಂ ಸಮುದಾಯದ ಹೊಣೆಗಾರಿಕೆ ಮಾಡ್ತೀರಾ? ಯಾರು ಮಾಡ್ತಿದಾರ್ರಿ? ಏನ್ರಿ ನೀವು ಬಿಜೆಪಿ ಬೇರೆ ಅಜೆಂಡಾ ಇಲ್ವಾ? ನೀತಿ ನಿಮ್ದು ಒಡೆದಾಳ ನೀತಿ. ಒಡೆದಾಳಿದ್ರೆ ಮಾತ್ರ ನಿಮಗೆ ವೋಟ್ ಬರುತ್ತೆ ಅಂತ ತೆಲಂಗಾಣ ಎಥಿಕ್ಸ್ ಬಗ್ಗೆ ಮಾನ ಮರ್ಯಾದೆ ಇದೆ ಅಂತ ನೀವು ಹೆಂಗ್ ನಮ್ಮ ಪಕ್ಷದ ಶಾಸಕರನ್ನ 17 ಜನ ಕರ್ಕೊಂಡೋಗಿ ಗವರ್ನಮೆಂಟ್ ಫಾರ್ಮ್ ಆದ್ರೆ ನಿಮ್ಗೆ ನಾಚಿಕೆ ಇದೆಯಾ? ಮಾನ ಮರ್ಯಾದೆ ಇದೆಯಾ? ಕೋವಿಡ್ ಅಲ್ಲಿ 2,000 ಕೋಟಿ ಲೂಟಿ ಮಾಡಿದ್ರಿ, ನಾಚಿಕೆ ಮಾನ ಮರ್ಯಾದೆ ಇದೆಯಲ್ರಿ? ಯಾವ ಎಥಿಕ್ಸ್ ಇದೆ ರೀ ನಿಮ್ದು? ಕರ್ಕೊಂಡ್ಬಂದು ಯಾವ್ದು ಎಥಿಕ್ಸ್ ಇದೆ ನಿಮ್ಗೆ? ಗೌರವ ಕೊಡ್ತಕ್ಕಂತ ಕೆಲಸ ಮಾಡಲ್ಲ. ಯಾರು ಮುಸಲ್ಮಾನ್ ಸಮುದಾಯ ದೇಶಭಕ್ತಿ ನಿಮಗೆ ಅಲ್ಲ. ಏನ್ ಬಿಜೆಪಿ ಅವರಲ್ಲ ಈ ದೇಶ ಕಟ್ಟಿರೋದು. ಈ ದೇಶದಲ್ಲಿ IIT ಕಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ, ಈ ದೇಶದಲ್ಲಿ ಏಮ್ಸ್ ಕಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ, ಸ್ಕೂಲ್ಗಳು ಕಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ, ರೋಡ್ಗಳು ಹಾಕಿದ್ದು ಕಾಂಗ್ರೆಸ್ ಪಾರ್ಟಿ. ಮೊನ್ನೆ 10 ವರ್ಷದಿಂದ ಅಧಿಕಾರಕ್ಕೆ ಇಷ್ಟು ಬಾಯ್ ಬರ್ಕೊಂತೀರಲ್ಲ. ನಾವು ಪಾಯ ಹಾಕಿ ಮನೆ ಕಟ್ಟಿ ಇದಾಕಿದ್ರೆ ಲಾಸ್ಟ್ ಅಲ್ಲಿ ಪೇಂಟಿಂಗ್ ಹಾಕಿ ಬಿಲ್ಡಪ್ ಕೊಡ್ತೀರಲ್ಲ ನೀವು. ಟಾಪಿಕ್ ಏನು ಅಂತ ತಿಳ್ಕೊಳ್ಳಿ ಸ್ವಲ್ಪ. ಇಟ್ಸ್ ನಾಟ್ ಎ ಕ್ವಶನ್. ನಾನು ಹೇಳೋದು ಸಮಾರಂಭ ನಡೆಯುತ್ತೆ. ಅಲ್ಲಿ ಮಾನ್ಯ ತೇಜಸ್ವಿ ಸೂರ್ಯ ಅವರು ಸಂದರ್ಭದಲ್ಲಿ ಅಲ್ಲಿ ಒಬ್ಬ ರೌಡಿ ಶೀಟರ್ ಪಕ್ಕದಲ್ಲಿ ಬಂದು ಕುಳಿತುಕೋತಾರೆ. ಅವಾಗ ನಾವು ಇದೇ ಜಾಗದಲ್ಲಿ ಪ್ಯಾನಲ್ ಡಿಸ್ಕಷನ್ ಬಿಜೆಪಿ ಟೀಕೆ ಮಾಡಿದ್ವಿ ನಾವು. ಅವತ್ತು ಏನಂತ ಟೀಕೆ ಮಾಡಿದ್ವಿ? ಇಂಟೆಲಿಜೆನ್ಸ್ ಎಲ್ಲೂ ಹೋಯ್ತು, ವೈಫಲ್ಯ ಇದು. ಒಬ್ಬ ರೌಡಿ ಶೀಟರ್ ಪಕ್ಕದಲ್ಲಿ ಹೇಗೆ ಕುಳಿತುಕೊಳ್ಳಿ ಸಾಧ್ಯ ಆಯ್ತು ಅಂತ ಕೇಳಿದ್ವಿ. ಈಗ ಹೊಣೆಗಾರಿಕೆ ಅವ್ರ ಉತ್ತರ ತಗೊಂಬೋಣ. ಪ್ರದೀಪ್ ಮಾತಾಡಿ. ನಾನು ಹೇಳೋದು ಒಂದು ಕಾರ್ಯಕ್ರಮ ಅಂದಮೇಲೆ ಮುಖ್ಯಮಂತ್ರಿಗಳಾದ್ಮೇಲೆ ಆ ತಪ್ಪ್ಯಾರ್ದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿರೋದು. ನಾನು ಹೇಳೋದು ನೀವು ತಪ್ಪಿದ್ರೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಇದು ಮಾಡಿ ಡಿಸ್ಕಸ್ ಮಾಡಿ. ಪಾಪ ಯಾವುದೋ ಒಂದು ಸಮುದಾಯ. ನಾನು ಹೇಳೋದು ಏನು ಗೊತ್ತಾ ಸರ್, ನಾವು ಆರಾಮಾಗಿ ಬದುಕ್ತಿದೀವಿ ನಮ್ಮ ಹಳ್ಳಿಗಳಲ್ಲಿ, ನಾವು ಅಣ್ಣ ತಮ್ಮಂದ್ರ ತರ ಇದೀವಿ. ನಾನು ಹೇಳ್ತಾ ಇರೋದು ಬೀದಿ ತಂದು ಹಿಂದೂ ಮುಸ್ಲಿಂ ಗಲ. ನೋ, ಇಟ್ಸ್ ನಾಟ್ ಲೈಕ್ ದಟ್ ಸರ್, ಇಟ್ಸ್ ನಾಟ್ ಲೈಕ್ ದಟ್. ಹೇಳಿ ನಾನು ಹೇಳ್ತಾ ಇರೋದು, ನೀವು ಲೀಡರ್ಗಳೆಲ್ಲ ಆರಾಮಾಗಿ ನಿಮ್ಮ ಹೆಂಡತಿ ಮಕ್ಕಳನ್ನ ಸಾಕೊಂಡಿರ್ತೀರಾ. ನಾಳೆ ನಿಮ್ಮನ್ನ ನಂಬ್ಕೊಂಡು ಬೀದಿಗಳಿಗೆ ಇಳಿತಾರೆ ಹುಡುಗರು ಜಗಳ ಮಾಡ್ಕೊಂಡು. ಅವ್ನಿಗೆ ಹೆಚ್ಚು ಕಡಿಮೆ ಆದ್ರೆ ಹೋಗಿ 2-3 ಲಕ್ಷ ಪರಿಹಾರ ಹೇಳಿ ಬರ್ತೀರಾ? ಯಾರ್ರಿ ಅವ್ನ ಫ್ಯಾಮಿಲಿಗೆ ಹಾಕ್ತಾರೆ? ಸ್ವಾಮಿ, ನಮಗೂ ಜವಾಬ್ದಾರಿ ಇದೆ. ಜವಾಬ್ದಾರಿ ಇದೆ. ಬೇಜವಾಬ್ದಾರಿಯಿಂದ
ದೇಶಕ್ಕೆ ನೆಹರು ಪ್ರದೀಪ್ ಅವರು, ಈಶ್ವರ್, ಗಾಂಧಿ ಅವರು, ಪ್ರದೀಪ್ ಈಶ್ವರ್, ರಾಜೀವ್ ಗಾಂಧಿ ಅವರು ಪ್ರಾಣ ಕೊಟ್ಟ ಪಕ್ಷದಲ್ರಿ ನಾನು MLA ನಾವು ಯಾವುದೇ ಕಾರಣಕ್ಕೂ ಸಮುದಾಯದ ಬಗ್ಗೆ ಮಾತನಾಡ್ತಿಲ್ಲ. ಒಂದು ಬ್ರೇಕ್ Patriotism ನಿಮ್ಗೆ ಮಾತ್ರ ಅಲ್ಲ. ಬ್ರೇಕ್ ನಂತರ ಚರ್ಚೆ ಮುಂದುವರಿಸಿ.